ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೇದಾವತಿ ಅಂತ ಹೇಳಿ ಈಕೆ ಒಂದು ಊರು ಗೊರವನಹಳ್ಳಿ ಅಂತ ಹೇಳ್ಬಿಟ್ಟು ಕೊರಟಗೆರೆಯಲ್ಲಿ ಬರ್ತಕ್ಕಂಥ ಒಂದು ಊರಾಗಿರುತ್ತೆ. ಕಾಡುವ ಚಿಂತೆ ಏನಪ್ಪ ಅಂದರೆ ಇವ್ರಿಗೆ ಕಾಲೆತ್ತಿ ಕೊಟ್ಟರೆ ಗಂಡನಿಗೆ ಗೊತ್ತಾಗುತ್ತೆ ಅಂತ ಒಮ್ಮೊಮ್ಮೆ ಭಯ ಕಂಡ್ರು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಏಕೆಂದರೆ ಅಷ್ಟೊಂದು ಇವರಿಗೆ ಬೇರೆಯವ್ರಿಗೆ ಕೊಟ್ಟು ಅನುಭವ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಸ್ನೇಹಿತರೆ ಇಲ್ಲಿ ಹೇಳಿರ್ತಕ್ಕಂಥದ್ದು. ನಿತ್ಯ ಕೆಲಸ ಏನಪ್ಪ ಅಂದರೆ ಇವ್ರಿಗೆ ನೆಲ ಸಾರಿಸೋದು, ಮನೆ ನೋಡಿಕೊಳ್ಳೋದು ಇತ್ಯಾದಿ ಇರುತ್ತೆ. ಆಸೆ ಬಂದ್ಬಿಟ್ಟು ಎಲ್ಲರಿಗಿಂತ ಏಳ್ಪಟ್ಟು ಜಾಸ್ತಿನೇ ಇದೆ ಇವ್ರಿಗೆ ಆಸೆ. ಗೊತ್ತಾದರೆ ಏನಾಗುತ್ತೆ ಅಂತ ಭಯ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಅಷ್ಟೇ. ಆಸೆ ಮಾತ್ರ ತುಂಬಾ ಇದೆಯಂತ ಇವ್ರಿಗೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಇಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮನೆಗೆ ಒಳ್ಳೆ ಕೀರ್ತಿ ತರಬೇಕು, ಯಾವುದೇ ರೀತಿಯ ಕಳಂಕ ತರಬಾರ್ದು ಅಂತ ಅಪ್ಪನ ಒಂದು ಆಸೆ ಆಗಿರುತ್ತೆ. ಯಾಕೆ ಅಂತಂದರೆ ಮುಂಚೆಯಿಂದನೂ ಅಷ್ಟೇ ಒಂದು ಸಂಸ್ಕೃತಿಯಿಂದ ಬೆಳೆಸಿರ್ತಾರೆ. ಆದರೆ ಕೆಲವೊಮ್ಮೆ ಎಷ್ಟೇ ತುಂಬಿಕೊಂಡ್ರು ಇದ್ದರೂ ಚಟ ಕೇಳೋದಿಲ್ಲ. ಒಂದು ಸಲ ಐಸ್ ಕ್ರೀಮ್ನಂತೆ ಚೀಪಿ ಸುಖ ಅನುಭವಿಸಬೇಕು ಅಂತ ಅನ್ನಿಸ್ಬಿಡುತ್ತೆ. ಏನು ಮಾಡಬೇಕು ಅಂತ ಒಂದು ಸಂದರ್ಭದಲ್ಲಿ ಇವರು ಗೊತ್ತಾಗ್ದಲೇ ಚಡಪಡಿಸ್ತಾ ಇರ್ತಾರಂತೆ. ಅತ್ತ ಇತ್ತ ನೋಡೋಕ್ಕೆ ಬಿಡೋದಿಲ್ಲ ಮನೇಲಿ. ಅಷ್ಟು ಕೆಲಸ ಇದ್ದರೂ ಸಹ ಅದು ಚಟ ಎದ್ದೇಳುತ್ತೆ ಅಂದರೆ ಇನ್ನೆಷ್ಟು ತೆವಲು ತೂತೊಳಗಿರ್ಬೋದು ಅಂತ ಒಂದು ಅನುಮಾನ ಆಗ್ತದೆ ಕೆಲವೊಂದು ಸಮಯ ಅಂತ ಇಲ್ಲಿ ಇರತಕ್ಕಂಥದ್ದು. ಇದು ಇವರ ಒಂದು ಮನೆಯ ಪರಿಸ್ಥಿತಿ ಬಗ್ಗೆ ವಿವರ ಆಗಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಬಂದು ರೂಢಿಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇವರಿಗೆ ಅಂದರೆ ಏನೇನು ಮಾಡಿಕೊಂಡು ರೂಢಿ ಇದೆ ಅಂತ ಹೇಳ್ಬಿಟ್ಟು. ಮೊದಲನೇದು, ಯೋಗ ಮಾಡಿ ರೂಢಿಯಾಗಿದೆ. ಕಾಲೆತ್ತಿ ಕೊಡೋದು ಸುಲಭ ಅನಿಸುತ್ತೆ. ಎಷ್ಟು ಬೇಕಾದರೆ ಹಾಗೆ ಇರ್ತೀನಿ ಬೇಕಾದ್ರೆ ಎತ್ಕೊಂಡು, ಯಾಕೆಂದರೆ ಮಾಡಿ ರೂಢಿಯಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಅಂತ ಇಲ್ಲಿ ಹೇಳಿದ್ದಾರೆ. ಸ್ವಲ್ಪ ತೂಕ ಹೆಚ್ಚಾಗಿರುವುದರಿಂದ ಎತ್ತಿ ದೆಂಕಣಕ್ಕೆ ನಿಮಗೆ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸ್ವಲ್ಪ ತೂಕ ಜಾಸ್ತಿ ಆಗಿದೆ, ಏಕೆಂದರೆ ಈಗ ಯೋಗ ಮಾಡೋದು ಸ್ವಲ್ಪ ಬಿಟ್ಟಿದ್ದಾರಂತೆ. ಆ ಒಂದು ಕಾರಣಕ್ಕೋಸ್ಕರ 3-4 ಸಲ ರೂಢಿ ಮಾಡಿಕೊಂಡ್ರೆ ತಾನಾಗಿಯೇ ಬರುತ್ತೆ. ತೀರಾ ಉದ್ದವಾಗಿ ಇದ್ದರೆ ಕೈಗೆ ತಗೊಂಡು ನಂತರ ತೂತೊಳಗೆ ಹಾಕೋತೀನಿ, ಸರಿನಾ? ಬೇಜಾರಾಗಬೇಡಿ ಅಂತ ಇಲ್ಲಿ ಇರತಕ್ಕಂಥದ್ದು. ಇನ್ನು ಪ್ಲ್ಯಾಂಟಿಂಗ್ ಜಾಸ್ಮಿನ್ ಬಗ್ಗೆ ಇಲ್ಲಿ ಹೇಳ್ತಕ್ಕಂತಂದರೆ ಮಲ್ಲಿಗೆ ಹೂವನ್ನ ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು. ಬೆಸ್ಟ್ ಟೈಮ್ ಟು ಪ್ಲ್ಯಾಂಟ್ ಅಂತಂದರೆ ಜೂನ್ ನವೆಂಬರಲ್ಲಿ ಮಾನ್ಸೂನ್ ಅಂಡು ಪೋಸ್ಟ್ ಮಾನ್ಸೂನ್ ಸೀಸನಲ್ಲಿ ಈ ಒಂದು ಪ್ಲ್ಯಾಂಟು ಹಾಕೋಬೋದು. ಅಂದರೆ ಒಂದು ಮಲ್ಲಿಗೆಯ ಒಂದು ಗಿಡವನ್ನು ಹಾಕೋಬೋದು. ಸ್ಪೇಸಿಂಗ್ ಬಂದ್ಬಿಟ್ಟು ಮೇಂಟೈನ್ 2-3 feet ಗ್ಯಾಪ್ ಬಿಟ್ವೀನ್ಸ್ ಪ್ಲ್ಯಾಂಟ್ಸ್ ಫಾರ್ ಪ್ರಾಪರ್ ಗ್ರೋತ್ ಅಂತ ಹೇಳಿದ್ದಾರೆ. ಅಂದರೆ ಒಂದು 2-3 ಅಡಿ ಬಿಟ್ಬಿಟ್ಟು ನೀವು ಹಾಕೊಂಡು ಗಿಡಗಳನ್ನ ಹಾಕೋಬೋದು. ಓಕೆ, ಇನ್ನು ಡಿಗ್ 1 foot ಅಂದರೆ 1 ಅಡಿ ಡೀಪ್ ಹೋಲ್ನ ಮಾಡಿಬಿಟ್ಟು ಹಾಕಬೇಕಾಗ್ತದೆ. ಪ್ಲೇಸ್ ದ ಕಟ್ಟಿಂಗ್ ಆರ್ ಸ್ಪ್ಲಾಮಿಂಗ್ ಇನ್ ದ ಹೋಲು, ಕವರ್ ವಿತ್ ದ ಸಾಯಿಲ್ ಜೆಂಟ್ಲಿ, ವಾಟರ್ ಇಮಿಡಿಯೇಟ್ಲಿ. ಓಕೆ, ಈ ರೀತಿ ಹಾಕೋದ್ರಿಂದ ನಿಮಗೆ ಒಂದು ಮಲ್ಲಿಗೆ ಹೂವು ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು. ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.